ನಮಸ್ತೆ ಮ್ಯಾಮ್, ನಾನು ಸಿಕ್ಸಿಂದ ಜಾಯ್ನ್ ಆಗಿರೋದು. ಸಿಕ್ಸ್ ಉತ್ತರ ಕನ್ನಡ ಡಿಸ್ಟ್ರಿಕ್ಟ್ ಇಂದ. ನಾನು 7th ಮಂತ್ ಅಲ್ಲಿ ಜಾಯ್ನ್ ಆಗಿದ್ದು. ಲಾಸ್ಟ್ ಮಂತ್ ಇಂದ ನಾನು ಜಾಯ್ನ್ ಆಗಿತ್ತು. ಮುಂಚೆ ವಿಡಿಯೋಸ್ ಎಲ್ಲ ಬರ್ತಿತ್ತು ಕೆಲವೊಂದು ಗರ್ಭ ಸಂಸ್ಕಾರ ಅಂತ, ಬಟ್ ಅಷ್ಟು ನಾಲೆಜ್ ಇರ್ಲಿಲ್ಲ. ಅಂದ್ರೆ ಹೆಂಗೆ ಕ್ಯೂರಿಯಾಸಿಟಿ ಇತ್ತು, ಬಟ್ ಎಲ್ಲಿ ಜಾಯ್ನ್ ಆಗೋದು, ಹೆಂಗೆ ಜಾಯ್ನ್ ಆಗೋದು, ಯಾರನ್ನ ಕಾಂಟ್ಯಾಕ್ಟ್ ಮಾಡೋದು ಅಂತ ಐಡಿಯಾ ಇರ್ಲಿಲ್ಲ. ನಾನೇ ಯೂಟ್ಯೂಬ್ ಅಲ್ಲಿ ವಿಡಿಯೋಸ್ ನೋಡ್ತಿದ್ದೆ, ಆಮೇಲೆ ಇನ್ಸ್ಟಾಗ್ರಾಮ್ ಅಲ್ಲಿ ಬರೋದು ಒಂದಿಷ್ಟು ವಿಡಿಯೋಸ್, ಬಟ್ ಹೆಂಗೆ ಕಾಂಟ್ಯಾಕ್ಟ್ ಮಾಡೋದು, ಯಾರ ಮೂಲಕ ಜಾಯ್ನ್ ಆಗೋದು ಅಂತ ಥಿಂಕ್ ಮಾಡ್ತಾ ಇರ್ಬೇಕಿದ್ರೆ ನನ್ನ ರಿಲೇಟಿವ್ ಒಬ್ರು ನಿಮ್ ನಂಬರ್ ಕೊಟ್ರು. ಅವರಿಗೆ ಯೋಗ ಕ್ಲಾಸ್ ಅಲ್ಲಿ ಬರ್ತಿರೋದ್ರಿಂದ ನಿಮ್ ನಂಬರ್ ಕೊಟ್ರು. ಸೊ ಕಾಂಟ್ಯಾಕ್ಟ್ ಮಾಡ್ಬಿಟ್ಟು ಕ್ಲಾಸ್ ಜಾಯ್ನ್ ಆದೆ. ಆಕ್ಚುಲಿ ತುಂಬಾ ಗೊತ್ತಿಲ್ದಿರೋ ವಿಷಯಗಳು ತಿಳಿತು. ಇಲ್ಲಿ ತನಕ 4 ಸಂಸ್ಕಾರ ಆಗಿದೆ. ನಮ್ ಲೈಫ್ ಸ್ಟೈಲ್ ನ ಹೆಂಗೆ ಚೇಂಜ್ ಮಾಡ್ಕೋಬೇಕು, ನಮ್ಮ ಭಾವನೆಗಳು ಮಗುನ ಯಾವ ತರ ಎಫೆಕ್ಟ್ ಮಾಡುತ್ತೆ, ಮತ್ತೆ ಮತ್ತೆ ಕ್ಲಾಸ್ ಅಲ್ಲಿ ಇದು ಧ್ಯಾನ ಇರುತ್ತೆ, ಆಮೇಲೆ ಎಕ್ಸರ್ಸೈಸ್ ಕೂಡ ಇರುತ್ತೆ, ಆಮೇಲೆ ಒಂದು ಕತೆ ಮೂಲಕ ಒಂದು ಆ ಸಂಸ್ಕಾರನ ಎಕ್ಸ್ಪ್ಲೈನ್ ಮಾಡೋದ್ರಿಂದ ತುಂಬಾ, ಅಂದ್ರೆ ಒಂದೇ ಕ್ಲಾಸ್ ಅಲ್ಲಿ ಇಟ್ಸ್ ಲೈಕ್ ಅ ಪ್ಯಾಕೇಜ್ ಎಲ್ಲ ಸಿಗ್ತದೆ. ಎಕ್ಸರ್ಸೈಸ್ ಯಾಕೆಂದ್ರೆ ಪ್ರೆಗ್ನೆಂಟ್ ಲೇಡೀಸ್ಗೆ ಮೆಡಿಟೇಷನ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ, ಎಕ್ಸರ್ಸೈಸ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಈ ಟೈಮಲ್ಲಿ. ಸೊ ಎಲ್ಲಾನು ಒಂದೇ ಕ್ಲಾಸ್ ಅಲ್ಲೇ ಸಿಗ್ತಾ ಇರೋದು ತುಂಬಾ ಹೆಲ್ಪ್ ಆಗ್ತಿದೆ. ಆಮೇಲೆ ಈಗ ಪ್ರೆಗ್ನೆನ್ಸಿ ಕೂಡ ಅಲ್ಲದೆ ಕೆಲವೊಂದು ವಿಷಯಗಳು ಅಂದ್ರೆ ಬೇರೆಯವ್ರು ಕೂಡ ಡೈಲಿ ನಮ್ ಲೈಫ್ ಸ್ಟೈಲ್ ಅಲ್ಲಿ ಅಳವಡಿಸ್ಕೊಡ್ಬೋದು. ಅಂದ್ರೆ ಊಟ ಆಗಿರ್ಲಿ, ಆಮೇಲೆ ನಮ್ಮ ವಿಚಾರಗಳು, ನಾವ್ ಆಡೋ ಮಾತುಗಳು, ಇದ್ರ ಬಗ್ಗೆ ಎಲ್ಲ ಅಂದ್ರೆ ಅಷ್ಟು ನಾಲೆಜ್ ಇರ್ಲಿಲ್ಲ. ಇವಾಗ ಗೊತ್ತಾಗಿರೋದ್ರಿಂದ ಈ ಪ್ರೆಗ್ನೆನ್ಸಿ ಅಲ್ಲದೆ ಮುಂದೆ ಕೂಡ ಅದನ್ನ ನಮ್ ಲೈಫ್ ಸ್ಟೈಲ್ ಅಲ್ಲಿ ನಾವು ಇನ್ವಾಲ್ವ್ ಮಾಡ್ಕೊಳ್ಬೋದು. ಮತ್ತೆ ತುಂಬಾ ಮುಂಚೆ ತುಂಬಾ ಕೋಪ ಬರೋದು, ಅಂದ್ರೆ ಪ್ರೆಗ್ನೆಂಟ್ ಆದಾಗಿಂದನೂ ತುಂಬಾ ಅಯ್ಯೋ ಹೆಂಗಾಗುತ್ತೋ ಏನೋ, ಯಾವ ತರ ಇರುತ್ತೋ ಅಂತ ತುಂಬಾ ಟೆನ್ಷನ್ ಆಗೋದು. ಯಾವ ತರ ಫುಡ್ ತಗೋಬೇಕು, ಯಾವ್ ತಗೋಬಾರ್ದು, ತುಂಬಾ ಕನ್ಫ್ಯೂಷನ್ ಇರೋದು. ಸೊ ಕ್ಲಾಸ್ ಜಾಯ್ನ್ ಆದ್ಮೇಲೆ ಅದೆಲ್ಲ ಸ್ವಲ್ಪ ಕ್ಲಾರಿಟಿ ಸಿಕ್ಕಿದೆ, ಮತ್ತೆ ತುಂಬಾ ಪೀಸ್ಫುಲ್ ಅನಿಸ್ತಾ ಇದೆ. ಬಟ್ ನನ್ಗೆ ಇನ್ನೊಂದ್ ಸ್ವಲ್ಪ ಮುಂಚೆ ಗೊತ್ತಾಗಿದ್ರೆ ಇನ್ನ ಚೆನ್ನಾಗಿರೋದು, ಅದೊಂದೇ ರಿಗ್ರೆಟ್ ಇರೋದು. ಯಾಕೆಂದ್ರೆ ಆಲ್ರೆಡಿ ನಾನು 8th ಮಂತ್ ಅಲ್ಲಿ ಇದ್ದೀನಿ, ಇನ್ನೊಂದು ಮಂತ್ ಇದೆ ಅಷ್ಟೇ. ತುಂಬಾ ಥ್ಯಾಂಕ್ ಯು.